आन्तर्यश्च बहिर्विभूततिमिरं ज्योतिर्मयं शाश्वतम् आन्तर्यश्च बहिर्विभूततिमिरं ज्योतिर्मयं शाश्वतम् स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपि मुल्लसति यो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः। ॐ शान्ति शान्ति शान्तिः। ಆತ್ಮವಿಚಾರ 79 ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾದ ಗಾಯತ್ರಿ ಮಂತ್ರದಲ್ಲಿನ ತತ್ ಎಂದರೆ ಆತ್ಮ ಎಂಬುದರ ರಹಸ್ಯ. 1. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ತತ್ ಸ್ವರೂಪದ ಮಹತ್ವ. ವೇದಾಂತದಲ್ಲಿ ತತ್ ಅಥವಾ ಅದು ಎಂಬುದು ಪರಿಮಿತಿ ಮತ್ತು ಭೇದಭಾವಗಳನ್ನು ನಿರಾಕರಿಸಿ ಪರಮಸತ್ಯವನ್ನು ಸೂಚಿಸಲು ಬಳಸುವ ಮಹಾವಾಕ್ಯದ ಸೂಚಕವಾಗಿದೆ. ತತ್ ಎಂಬುದು ಯಾವುದೇ ವಸ್ತುವನ್ನು ಸೂಚಿಸುವುದಿಲ್ಲ. ಇದು ಯಾವುದನ್ನು ವಿಷಯೀಕರಿಸಲು ಅಂದರೆ ಆಬ್ಜೆಕ್ಟಿಫೈ ಮಾಡಲು ಸಾಧ್ಯವಿಲ್ಲವೋ ಅದನ್ನು ಸೂಚಿಸುತ್ತದೆ. ಇದು ನಾಮ, ರೂಪ, ಕಾಲ ಮತ್ತು ದೇಶಗಳನ್ನು ತೊಡೆದುಹಾಕುತ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮವು ಸತ್ಯವಾದುದು, ಜ್ಞಾನ ಸ್ವರೂಪದ್ದು ಮತ್ತು ಅನಂತವಾದುದು. ಇಲ್ಲಿ ಬ್ರಹ್ಮವು ಭೌತಿಕ ಅಥವಾ ಮಾನಸಿಕ ವಸ್ತುವಲ್ಲ. ಆದುದರಿಂದ ಅದನ್ನು ತತ್ ಅದು ಎಂಬುದಾಗಿ ಸೂಚಿಸಲಾಗಿದೆ. 2. ತತ್ ಎಂದರೆ ಸತ್. ತತ್ ಎಂಬುದು ಸತ್ ಅಥವಾ ಅಸ್ತಿತ್ವದ ಕಡೆಗೆ ಬೆರಳು ಮಾಡುತ್ತದೆ. ಇದು ಇರುವಿಕೆಯಲ್ಲಿರುವ ಯಾವುದೋ ಒಂದು ವಸ್ತುವಲ್ಲ, ಬದಲಿಗೆ ಸಾಕ್ಷಾತ್ತಾಗಿ ಅಸ್ತಿತ್ವವೇ ಆಗಿದೆ. ಉಪನಿಷತ್ತು ಹೇಳುವಂತೆ ಸದೇವ ಸೌಮ್ಯ ಇದಮಗ್ರ ಆಸೀತ್. ಸೃಷ್ಟಿಗೂ ಮೊದಲು ಸತ್ ಅಂದರೆ ಅಸ್ತಿತ್ವ ಮಾತ್ರ ಇತ್ತು. ಹೀಗಾಗಿ ತತ್ ಎಂದರೆ ಸತ್. ಸತ್ ಎಂದರೆ ಶುದ್ಧ ಅಸ್ತಿತ್ವವೇ ಹೊರತು ಷರತ್ತುಬದ್ಧ ಅಥವಾ ಗೊತ್ತುಪಾಡುಗಳಿಗೆ ಒಳಪಟ್ಟ ಅಸ್ತಿತ್ವವಲ್ಲ. 3. ಸತ್ ಎಂದರೆ ನಿತ್ಯ ಶಾಶ್ವತ ಅಸ್ತಿತ್ವ, ನಾಶವಾಗುವ ವಸ್ತುವಲ್ಲ. ಸತ್ ಎಂಬುದು ಭೌತಿಕ ಅಸ್ತಿತ್ವವಲ್ಲ, ಮಾನಸಿಕ ಅಸ್ತಿತ್ವವಲ್ಲ, ಲಿಂಗದೇಹದ ಆಸ್ಟ್ರಲ್ ಅಸ್ತಿತ್ವವಲ್ಲ, ವಿಶ್ವವ್ಯಾಪಿ ಕಾಸ್ಮಿಕ್
ಅಸ್ತಿತ್ವವೂ ಅಲ್ಲ. ಇದು ಇವೆಲ್ಲವನ್ನೂ ಮೀರಿದ್ದು. ಎಲ್ಲ ವಸ್ತುಗಳು ಅಸ್ತಿತ್ವದಲ್ಲಿರುವಂತೆ ತೋರಲು ಕಾರಣವಾಗಿರುವ ಪರಮ ಪ್ರಕಾಶವೇ ಸತ್. ಭಗವದ್ಗೀತೆಯು ಹೇಳುವಂತೆ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಅಸತ್ತಿಗೆ ಅಸ್ತಿತ್ವವಿಲ್ಲ, ಸತ್ತಿಗೆ ಅಭಾವವಿಲ್ಲ. ಅಂದರೆ ಅದು ಎಂದಿಗೂ ಇಲ್ಲವಾಗುವುದಿಲ್ಲ. 4. ಅಸ್ತಿತ್ವವೆಂದರೆ ಯಾರ ಅಸ್ತಿತ್ವ? ಇದು ಆತ್ಮವಿಚಾರದೆಡೆಗೆ ತಿರುಗುವ ಅಂತರ್ಮಾರ್ಗವಾಗುತ್ತದೆ. ಒಂದು ವೇಳೆ ಸತ್ ಎಂಬುದು ಯಾವುದೋ ಒಂದು ವಸ್ತುವಿಗೆ ಸೇರಿದ್ದಾಗಿದ್ದರೆ ಅದು ಸೀಮಿತವಾಗಿರುತ್ತಿತ್ತು. ಸತ್ ಎಂಬುದು ಭೌತಿಕ ಸೂರ್ಯನಿಗಾಗಲಿ, ದೇಹಕ್ಕಾಗಲಿ, ಮನಸ್ಸಿಗಾಗಲಿ ಅಥವಾ ಯಾವುದೇ ದೈವ ರೂಪಕ್ಕಾಗಲಿ ಸೇರಿದ್ದಲ್ಲ. ಏಕೆಂದರೆ ಅವೆಲ್ಲವೂ ಸೀಮಿತವಾಗಿದ್ದು ಷರತ್ತುಬದ್ಧವಾಗಿವೆ. ಆದುದರಿಂದ ಸತ್ ಎಂಬುದು ಕೇವಲ ಬ್ರಹ್ಮ ಸ್ವರೂಪಿಯಾದ ಆತ್ಮನಿಗೆ ಮಾತ್ರ ಸೇರಿದ್ದು. ಉಪನಿಷತ್ತು ಹೇಳುವಂತೆ ಏಷತ ಆತ್ಮ ಅಂತರ್ಯಾಮಿ ಅಮೃತಃ. ಇದೇ ನಮ್ಮೆಲ್ಲರ ಆತ್ಮ, ಎಲ್ಲದರ ನಿಯಂತ್ರಕ ಮತ್ತು ಅಮರ. 5. ತತ್ವಂ ಅಸಿ. ತತ್ ಎಂದರೆ ನಿಮ್ಮ ಅಸ್ತಿತ್ವ. ತತ್ವಂ ಅಸಿ, ಅದು ನೀನೇ ಆಗಿದ್ದೀಯೇ. ವಾಕ್ಯದಲ್ಲಿ ಉಪನಿಷತ್ತು ತತ್ ಮತ್ತು ತ್ವಂ ಮಧ್ಯೆ ಇರುವ ಅಂತರವನ್ನು ನಾಶಪಡಿಸುತ್ತದೆ. ಇವುಗಳ ಮಧ್ಯೆ ಇರುವ ಪ್ರತ್ಯೇಕತೆಯನ್ನು ಇಲ್ಲವಾಗಿಸುತ್ತದೆ. ಏಕೆಂದರೆ ತತ್ ಎಂಬುದು ನೀವೇ ಆಗಿರುವ ಪರಮಸತ್ಯ ಅಥವಾ ಪರಬ್ರಹ್ಮವನ್ನೇ ಸೂಚಿಸುತ್ತದೆ. ತತ್ ಇದು ತೃತೀಯ ಪುರುಷ ಏಕವಚನ ಸರ್ವನಾಮ. ಅದು ತತ್ವಂ ಅಸಿ ಸಂದರ್ಭದಲ್ಲಿ ಇದು ಪರಮ ಅಸ್ತಿತ್ವ ಅಥವಾ ಪರಬ್ರಹ್ಮನನ್ನು ಸೂಚಿಸುತ್ತದೆ. ತ್ವಂ ಇದು ಮಧ್ಯಮ ಪುರುಷ ಏಕವಚನ ಸರ್ವನಾಮ ನೀನು. ಅಂದರೆ ತೋರಿಕೆಯ ವೈಯಕ್ತಿಕ ಸ್ವಯಂ ಅಥವಾ ಆತ್ಮ. ಅಸಿ ಇದು ಇದ್ದೀಯೇ ಎಂಬ ಕ್ರಿಯಾಪದ. ಇದು ಆತ್ಮನ ಅನನ್ಯತೆಯನ್ನು ಸೂಚಿಸುತ್ತದೆ. ಅಂದರೆ ನೀವು ಏನೋ ಆಗಬೇಕಿಲ್ಲ, ಈಗಾಗಲೇ ಅದು ಆಗಿಯೇ ಇದ್ದೀರಿ ಎಂಬ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಆ ಪರಮ ಅಸ್ತಿತ್ವ ನೀವೇ ಆಗಿದ್ದೀರಿ. ತತ್ ಎಂಬುದು ಸತ್ ಸ್ವರೂಪವೇ ಆಗಿದ್ದು ಅದು ದೂರದಲ್ಲಿರುವ ಯಾವುದೋ ಒಂದು ಬಾಹ್ಯ ಸತ್ಯವಲ್ಲ. ಬದಲಿಗೆ ಅದು ಸಾಕ್ಷಾತ್ತಾಗಿ ನಿಮ್ಮ ಅಸ್ತಿತ್ವದ ತಿರುಳೇ ಆಗಿದೆ. ತತ್ ಎಂಬುದು ಅಹಂ ಕಡೆಗೆ ಬದಲಾವಣೆಯಾಗುತ್ತದೆ. ಭೌತಿಕ ಸೂರ್ಯನಿಗೆ ಮೂಲವಾಗಿದ್ದು ಅದನ್ನು ಪ್ರಕಾಶಿಸುವ ತತ್ ಸ್ವರೂಪವನ್ನು ಕುರಿತು ನಾವು ಧ್ಯಾನಿಸಿದಾಗ ಸೂರ್ಯನನ್ನು ಬೆಳಗುವ ಅದೇ ಚೈತನ್ಯವೇ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಬೆಳಗುತ್ತಿದೆ ಎಂಬ ಅರಿವಾಗುತ್ತದೆ. ಹೀಗೆ ತತ್ ವಿಷಯ ಅಂದರೆ ದಿ ಆಬ್ಜೆಕ್ಟ್ ಎಂಬುದು ಅಹಂ ವಿಷಯಿ ಅಂದರೆ ದಿ ಸಬ್ಜೆಕ್ಟ್
ನಾನು ಆಗುತ್ತದೆ. ಹೀಗೆ ತತ್ ಎಂಬುದು ಅಹಂ ಅಂದರೆ ವಿಷಯಿ ಆಗಿ, ಅಂದರೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಿ ನಾನು ಎಂದಾಗುತ್ತದೆ. ಉಪನಿಷತ್ತು ಹೇಳುವಂತೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಇದ್ದೇನೆ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಇದ್ದೇನೆ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಇದ್ದೇನೆ. ತತ್ ಭೌತಿಕ ಸೂರ್ಯನನ್ನು ಮೀರಿದುದಾಗಿದೆ. ಭೌತಿಕ ಸೂರ್ಯ ಸವಿತರ್, ಎಂಟ್ರೋಪಿ ಮತ್ತು ಮಸುಕಾದ ಕಪ್ಪು ಕಲೆಗಳಿಂದ ನಿಯಂತ್ರಿಸಲ್ಪಡುತ್ತಿರುವ ಒಂದು ಸೀಮಿತ ಆಕಾಶಕಾಯವಾಗಿದೆ. ಗಾಯತ್ರಿ ಮಂತ್ರವು ಭೌತಿಕ ಸೂರ್ಯನನ್ನು ಆಂತರಿಕ ಸೂರ್ಯನ ಸಂಕೇತವಾಗಿ, ಅಂದರೆ ಆತ್ಮ ಸೂರ್ಯನ ಸಂಕೇತವಾಗಿ ಬಳಸುತ್ತದೆ. ಆತ್ಮ ಸೂರ್ಯವೇ ಪ್ರತ್ಯಗಾತ್ಮನ್, ಅದು ಎಂದಿಗೂ ಅಸ್ತಮಿಸುವುದಿಲ್ಲ ಮತ್ತು ಯಾವುದೇ ಕಲೆಗಳನ್ನು ಅಥವಾ ದೋಷಗಳನ್ನು ಹೊಂದಿರುವುದಿಲ್ಲ. 6. ಅನ್ವೇಷಕನಿಗೆ ಅನ್ವಯಿಸಿಕೊಂಡಾಗ ತ್ವಂ ಎಂಬುದು ಅಹಂ ಆಗುತ್ತದೆ. ವೇದಾಂತವು ಕೇವಲ ಸಿದ್ಧಾಂತವಲ್ಲ, ಅದು ಆತ್ಮವಿಚಾರಕ್ಕೆ ಒತ್ತು ನೀಡುತ್ತದೆ. ಆತ್ಮವಿಚಾರವು ತತ್ವಂ ಅಸಿ ಮಹಾವಾಕ್ಯವನ್ನು ಆಂತರಿಕಗೊಳಿಸುತ್ತದೆ. ತ್ವಂ ಎಂದರೆ ನೀನು. ಅಂತರಂಗದಲ್ಲಿ ಇದನ್ನು ಸಾಕ್ಷಾತ್ಕರಿಸಿಕೊಂಡಾಗ ಅದು ಅಹಂ, ನಾನು ಎಂದಾಗುತ್ತದೆ. ಅಂದರೆ ಹೊರಗಿನದಕ್ಕೆ ಅನ್ವಯಿಸಿಕೊಂಡಾಗ ತ್ವಂ, ಅದು ಪರಬ್ರಹ್ಮ ಸ್ವರೂಪ. ಒಳಗಿನದಕ್ಕೆ ಅನ್ವಯಿಸಿಕೊಂಡಾಗ ಅಹಂ, ನಾನು ಆತ್ಮಸ್ವರೂಪ. ಹೊರಗಿನದಕ್ಕೆ ಅನ್ವಯಿಸಿಕೊಂಡಾಗ ತ್ವಂ, ಅದು ಪರಬ್ರಹ್ಮ ಸ್ವರೂಪ. ಒಳಗಿನದಕ್ಕೆ ಅನ್ವಯಿಸಿಕೊಂಡಾಗ ಅಹಂ, ನಾನು ಆತ್ಮಸ್ವರೂಪ. ಬ್ರಹ್ಮವು ಸಮಸ್ತ ಅಸ್ತಿತ್ವದ ಆಧಾರ. ಆತ್ಮವು ಪ್ರತಿ ಜೀವಿಯ ಅಂತರಂಗದ ಸಾರ. ಬ್ರಹ್ಮವು ಸಮಸ್ತ ಅಸ್ತಿತ್ವದ ಆಧಾರ. ಆತ್ಮವು ಪ್ರತಿ ಜೀವಿಯ ಅಂತರಂಗದ ಸಾರ. ಉಪನಿಷತ್ತು ಹೇಳುತ್ತದೆ, ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆಯೇ ಬ್ರಹ್ಮ. ಈ ಪ್ರಜ್ಞೆಯು ನಾನು ಇದ್ದೇನೆ ಎಂಬ ಸ್ವಂತ ಅನುಭವವಾಗಿ ಬಹಿರಂಗವಾಗುತ್ತದೆ. ಈ ಪ್ರಜ್ಞೆಯು ನಾನು ಇದ್ದೇನೆ ಎಂಬ ಸ್ವಂತ ಅನುಭವವಾಗಿ ಬಹಿರಂಗವಾಗುತ್ತದೆ. ಈ ಪ್ರಜ್ಞೆಯು ನಾನು ಇದ್ದೇನೆ ಎಂಬ ಸ್ವಂತ ಅನುಭವವಾಗಿ ಬಹಿರಂಗವಾಗುತ್ತದೆ. ನಾನು ಇದ್ದೇನೆ ಎಂಬ ಸ್ವಂತ ಅನುಭವವಾಗಿ ಬಹಿರಂಗವಾಗುತ್ತದೆ. 7. ತತ್ವಂ ಅಸಿ ಇಂದ ತತ್ ಅಹಂ ಅಸಿ ವರೆಗೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಸಾಗಬೇಕು. ಇದು ನಮ್ಮ ಮತ್ತು ನಾವೇ ಆದ ಆತ್ಮಸ್ವರೂಪವನ್ನು ನಮ್ಮಲ್ಲೇ ನೇರವಾಗಿ ಗುರುತಿಸಿಕೊಳ್ಳುವಿಕೆ ಆಗುತ್ತದೆ. ಇಲ್ಲಿ ಸಾಕ್ಷಾತ್ಕಾರವು ನೀನು ಅದು ಆಗಿರುವೆ ಎಂಬುದರಿಂದ ನಾನು ಅದು ಆಗಿರುವೆ ಎಂಬುದಕ್ಕೆ ಬದಲಾಗುತ್ತದೆ. ಇಲ್ಲಿ ಸಾಕ್ಷಾತ್ಕಾರವು ನೀನು ಅದು ಆಗಿರುವೆ ಎಂಬುದರಿಂದ
ನಾನು ಅದು ಆಗಿರುವೆ ಎಂಬುದಕ್ಕೆ ಬದಲಾಗುತ್ತದೆ. ತತ್ವಂ ಅಸಿ ಎಂಬುದು ಇನ್ನೂ ಒಂದು ಪರಿಕಲ್ಪನೆ ಆಗಿದೆ, ಅಂದರೆ ಕಾನ್ಸೆಪ್ಟ್ ಆಗಿದೆ. ತತ್ ಅಹಂ ಅಸಿ, ತತ್ ಅಹಂ ಅಸಿ ಎಂಬುದು ನಾವು ಏನಾಗಿದ್ದೇವೆಯೋ ಅದರೊಂದಿಗಿನ ತತ್ಕ್ಷಣದ ಅನನ್ಯತೆಯನ್ನು ಬಹಿರಂಗಪಡಿಸುತ್ತದೆ. ಅದ್ವೈತ ತರ್ಕದಲ್ಲಿ ಭಾಗತ್ಯಾಗ ಲಕ್ಷಣ ಮೂಲಕ ತತ್ ಮತ್ತು ತ್ವಂ ಎರಡರ ಅಸ್ಥಿರ ಗುಣವಿಶೇಷಗಳನ್ನು ತೆಗೆದುಹಾಕಿದಾಗ ಉಳಿಯುವುದೇ ಪರಿಶುದ್ಧ ಅಸ್ತಿತ್ವ ಮತ್ತು ಪರಿಪೂರ್ಣ ಚೈತನ್ಯ ಮಾತ್ರ. 8. ಆದುದರಿಂದ ತತ್ ಎಂದರೆ ನಾನು ಆತ್ಮ, ತತ್ ಎಂದರೆ ನಾನು ಆತ್ಮ, ತತ್ ಎಂದರೆ ನಾನು ಆತ್ಮ. ಇಲ್ಲಿ ನಾನು ಎಂದರೆ ಅಹಂಕಾರವಲ್ಲ, ಇದು ಆಲೋಚನೆಗಳಿಗಿಂತ ಮುಂಚಿತವಾದುದು, ನಾಮ ಮತ್ತು ರೂಪಗಳಿಗಿಂತ ಮುಂಚಿತವಾದುದು, ವೈಯಕ್ತಿಕತೆಗಿಂತ ಮುಂಚಿತವಾದುದು. ಆಲೋಚನೆಗಳಿಗಿಂತ ಮುಂಚಿತವಾದುದು, ನಾಮ ಮತ್ತು ರೂಪಗಳಿಗಿಂತ ಮುಂಚಿತವಾದುದು, ವೈಯಕ್ತಿಕತೆಗಿಂತ ಮುಂಚಿತವಾದುದು. ಹೀಗಾಗಿ ತತ್ ಅನ್ನು ತ್ವಂ ಬೇರೆಯಲ್ಲ ಒಂದೇ ಎಂದು ಅರಿಯುವುದರಿಂದ ಧ್ಯಾನವನ್ನು ಬಾಹ್ಯ ಸಂಕೇತಗಳಿಂದ, ಅಂದರೆ ಸೂರ್ಯನಿಂದ ಅಂತರಂಗದ ಆತ್ಮ ಸಾಕ್ಷಾತ್ಕಾರದತ್ತ ತಿರುಗಿಸುತ್ತದೆ. ಅಹಂ ಬ್ರಹ್ಮಾಸ್ಮಿ ಎಂಬುದು ಉಪನಿಷತ್ತಿನ ಘೋಷಣೆ. 9. ಗಾಯತ್ರಿ ಮಂತ್ರದ ತಿರುಳು ತತ್. ಗಾಯತ್ರಿ ಮಂತ್ರವು ಸವಿತುರ್ನಿಂದ ಆರಂಭವಾಗದೆ ಅದು ತತ್ ಎಂಬ ಸ್ವಸ್ವರೂಪದಿಂದ ಆರಂಭವಾಗುತ್ತದೆ. ಹಾಗಾಗಿ ಗಾಯತ್ರಿ ಮಂತ್ರದ ಉಳಿದೆಲ್ಲ ಪದಗಳು ನಮಗೆ ಆಧಾರವಾಗಿರುವ ತತ್ ಎಂಬ ಪರಮ ತತ್ವವನ್ನೇ ವಿವರಿಸುತ್ತವೆ. ಓಂ ತತ್ ಸವಿತುರ್ ಎಂಬುದರಲ್ಲಿ ತತ್ ಪರಮ ಸತ್ಯವೇ ಆಗಿದೆ. ಸವಿತುರ್ ಪರಬ್ರಹ್ಮನ ಕಾರ್ಯಾತ್ಮಕ ಅಭಿವ್ಯಕ್ತಿ ಅಷ್ಟೇ. ಅಂದರೆ ಸವಿತುರ್ ಎಂಬುದು ಕೇವಲ ಭೌತಿಕ ಸೂರ್ಯನಲ್ಲ, ಅದು ಕೇವಲ ಒಂದು ಸಂಕೇತವಷ್ಟೇ. ಹಾಗಾಗಿ ತತ್ ಎಂಬುದು ನಮ್ಮ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯ ಪ್ರಜ್ಞೆಯನ್ನು, ಅಂದರೆ ಚಿದಾಭಾಸವನ್ನು ಬೆಳಗುವಂಥದ್ದಾಗಿದೆ. 10. ಭೌತಿಕ ಸೂರ್ಯನಿಗಿಂತ ತತ್ ಏಕೆ ಮುಖ್ಯ? ವಿಜ್ಞಾನದ ಪ್ರಕಾರ ಸೂರ್ಯನು ಜನಿಸಿದವನು, ಬದಲಾಗುವವನು ಮತ್ತು ಒಂದು ದಿನ ನಾಶವಾಗುವವನು. ಹುಟ್ಟಿದ ಯಾವುದೇ ವಸ್ತು ನಾಶವಾಗುತ್ತದೆ ಎಂದು ವೇದಾಂತವು ಈಗಾಗಲೇ ಘೋಷಿಸಿದೆ. ಉಪನಿಷತ್ತು ಹೇಳುತ್ತದೆ, ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್. ಆತ್ಮವು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಆದುದರಿಂದ ಆತ್ಮ ಮಾತ್ರವೇ ಪರಮೋಚ್ಚವಾದುದು, ಬೇರೆ ಯಾವುದೂ ಅಲ್ಲ. ಆದುದರಿಂದ ಸೂರ್ಯನ ಆರಾಧನೆ ಸಂಕೇತ ಮಾತ್ರ. ತತ್ ಮೇಲೆ ಧ್ಯಾನಿಸುವುದೇ ಮೋಕ್ಷದ ದಾರಿ. ತತ್ ಮೇಲೆ ಧ್ಯಾನಿಸುವುದೇ
ಮೋಕ್ಷದ ದಾರಿ. ತತ್ ಮೇಲೆ ಧ್ಯಾನಿಸುವುದೇ ಮೋಕ್ಷದ ದಾರಿ. ನಾನು ಏನಾಗಿರುವೆನೋ ಅದೇ ಆಗಿದ್ದೇನೆ ಎಂಬುದು ಬೈಬಲ್ಲಿನ ಘೋಷಣೆ. ನಾನು ಎಂಬುದು ಹೆಸರಲ್ಲ, ಆಕಾರವಲ್ಲ, ಬದಲಿಗೆ ಕೇವಲ ಇರುವಿಕೆ ಮಾತ್ರ. ಇದು ಅದ್ವೈತಕ್ಕೆ ಸರಿಹೊಂದುತ್ತದೆ. ಹಾಗೆಯೇ ಮೈಸ್ಟರ್ ಎಕಾರ್ಟ್ ಎಂಬ ಕ್ರಿಶ್ಚಿಯನ್ ಸಂತ, ನಾನು ಯಾವ ಕಣ್ಣಿನಿಂದ ದೇವರನ್ನು ಕಾಣುವೆನೋ ಅದೇ ಕಣ್ಣಿನಿಂದ ದೇವರು ನನ್ನನ್ನು ನೋಡುತ್ತಾನೆ ಎಂದಿರುವರು. ಇಸ್ಲಾಮಿನ ಸುಫಿ ಅನ ಅಲ್ ಹಕ್, ನಾನೇ ಸತ್ಯ ಎನ್ನುತ್ತದೆ. ಎಲ್ಲವೂ ನಾನೆಂಬ ಪ್ರಜ್ಞೆಯನ್ನೇ ಪರಮಸತ್ಯ ಎಂಬುದಾಗಿ ಹೊಗಳುತ್ತವೆ. ಈಗ ಅಂತರಂಗದ ಧ್ಯಾನದ ಹಾದಿಯನ್ನು ಈ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಭೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯ ಪಾತ್ರವೆಂದರೆ ಭೌತಿಕ ಸೂರ್ಯ, ಅಂದರೆ ಸವಿತೃ. ಅದು ಸುಂದರವಾಗಿದ್ದು ಜಗತ್ತಿನ ಪೋಷಣೆ ಮಾಡುತ್ತದೆ. ಆದರೆ ಅದು ಪರಮಸತ್ಯವನ್ನು, ಅಂದರೆ ತತ್ ಸ್ವರೂಪವನ್ನು ಮುಚ್ಚುವ ಮುಸುಕಿನಂತೆ ಕಾರ್ಯನಿರ್ವಹಿಸುತ್ತದೆ. ಆದುದರಿಂದ ಅದರ ಹಿಂದೆ ಅದಕ್ಕೆ ಆಧಾರವಾಗಿ ಅಡಗಿರುವ ತತ್ವವನ್ನು, ಅಂದರೆ ತತ್ ಸ್ವರೂಪವನ್ನು ಕಾಣಲು ಸೂರ್ಯನು ಪಕ್ಕಕ್ಕೆ ಸರಿಯಲಿ ಎಂದು ಪ್ರಾರ್ಥಿಸಿ. ಅಂತರ್ದೃಷ್ಟಿಯನ್ನು ಸೂರ್ಯನಿಂದ ಹಿಂಪಡೆದು ಅಹಮಸ್ಮಿ, ನಾನು ಇದ್ದೇನೆ ಎಂಬ ಭಾವದತ್ತ ಸರಿಸಿರಿ. ಅಹಮಸ್ಮಿ, ನಾನು ಇದ್ದೇನೆ. ಅಹಮಸ್ಮಿ, ನಾನು ಇದ್ದೇನೆ. ಅಹಮಸ್ಮಿ, ನಾನು ಇದ್ದೇನೆ. ಇಡೀ ಬ್ರಹ್ಮಾಂಡವನ್ನು ಆಧರಿಸಿರುವ ಅದೇ ಸತ್ ನಿಮ್ಮ ಅಸ್ತಿತ್ವವೂ ಆಗಿದೆ. ಅಹಮಸ್ಮಿ, ನಾನು ಇದ್ದೇನೆ. ಅಹಮಸ್ಮಿ, ನಾನು ಇದ್ದೇನೆ.
ಅಹಮಸ್ಮಿ, ನಾನು ಇದ್ದೇನೆ. ಹೃದಯಾಕಾಶದತ್ತ ಗಮನ ಹರಿಸಿ. ದೇಹ, ಶ್ವಾಸ, ಚಿಂತೆ, ಆಲೋಚನೆಗಳು ಮತ್ತು ಅನುಭವಗಳಿಂದ ಗಮನವನ್ನು ಹಿಂತೆಗೆದುಕೊಳ್ಳಿ. ಚಿಂತೆ ಹುಟ್ಟುವ ಮೊದಲು, ಉಸಿರಾಟ ಗಮನಕ್ಕೆ ಬರುವ ಮೊದಲು, ದೇಹದ ಭಾವನೆ ಮೂಡುವ ಮೊದಲು ಸ್ವತಃ ಪ್ರಕಾಶಿಸುವುದು ನಿಮ್ಮ ಸಾನ್ನಿಧ್ಯ, ನಿಮ್ಮ ಪ್ರೆಸೆನ್ಸ್. ನಿಮ್ಮ ಸಾನ್ನಿಧ್ಯವೇ ಮೌನ. ಶಬ್ದವಿಲ್ಲದ ನಿಮ್ಮ ಉಪಸ್ಥಿತಿಯ ಮೌನದಲ್ಲಿ ನೆಲೆಸಿರಿ. ಅಹಮಸ್ಮಿ, ನಾನು ಇದ್ದೇನೆ. ಇದರ ಅರ್ಥವನ್ನು ಗ್ರಹಿಸಿಕೊಳ್ಳುತ್ತಾ ಇದನ್ನು ಮೌನವಾಗಿ ಜಪಿಸಿ. ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ. ನಿಮ್ಮ ಅಸ್ತಿತ್ವವನ್ನು ಯಾವುದೇ ಹೆಸರಿಲ್ಲದ, ದೇಹವಿಲ್ಲದ, ಮನವಿಲ್ಲದ ಶುದ್ಧ ಅಸ್ತಿತ್ವವಾಗಿ ನಿಮ್ಮನ್ನು ನೀವು ಫೀಲ್ ಮಾಡಿ, ಅನುಭವಿಸಿ. ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ. ನಾನು ಇದ್ದೇನೆ. ನಾನು ಇದ್ದೇನೆ. ತತ್ ಎಂದರೆ ಅಹಮಾಸ್ಮಿ. ಸೂರ್ಯನಿಗೆ ಬೆಳಕನ್ನು ನೀಡುವ ಅದೇ ಪರಮತತ್ವವು ಮನದೊಳಗಿನ ಆಲೋಚನೆಗಳನ್ನು ಹಾಗೂ ಬುದ್ಧಿಯನ್ನು ಬೆಳಗುತ್ತಿದೆ ಎಂಬ ಸತ್ಯವನ್ನರಿಯಿರಿ. ಸೂರ್ಯನಿಗೆ ಬೆಳಕನ್ನು ನೀಡುವ ಅದೇ ಪರಮತತ್ವವು ಮನದೊಳಗಿನ ಆಲೋಚನೆಗಳನ್ನು ಹಾಗೂ ಬುದ್ಧಿಯನ್ನು ಬೆಳಗುತ್ತಿದೆ. ತತ್ ಒಂದು ವಸ್ತುವಲ್ಲ. ಬೆಳಕಿಗೆ ಆಧಾರವಾದ ಇದು ಯಾವುದೇ ರೂಪವಲ್ಲ, ಯಾವುದೇ ಶಬ್ದವಲ್ಲ, ಯಾವುದೇ ಕಲ್ಪನೆಯೂ ಅಲ್ಲ. ಎಲ್ಲ ಆಲೋಚನೆಗಳು ಇಲ್ಲದಿರುವಾಗ ನೀವು ಮಾತ್ರ ಇದ್ದೇ ಇರುತ್ತೀರಲ್ಲವೇ? ನಿಮ್ಮನ್ನು ನೀವು ಎಂದೂ ನಿರಾಕರಿಸಲಾರಿರಿ. ಆ ನಿರಾಕರಿಸಲಾಗದ ಉಪಸ್ಥಿತಿಯೇ ತತ್. ಸತ್ ಆಗಿ ತತ್. ನೀವು ಅಸ್ತಿತ್ವವನ್ನು ಹೊಂದಿಲ್ಲ, ಬದಲಿಗೆ ನೀವೇ ಅಸ್ತಿತ್ವವಾಗಿದ್ದೀರಿ. ದೇಹ, ಮನಸ್ಸು ಮತ್ತು ಜಗತ್ತು ನಿಮ್ಮ ಅಸ್ತಿತ್ವವನ್ನು ಎರವಲು ಪಡೆಯುತ್ತವೆ. ಆದರೆ ನೀವು ಮಾತ್ರ ಯಾವುದರಿಂದಲೂ ಏನನ್ನೂ ಎರವಲು ಪಡೆಯದೆ ಸ್ವತಂತ್ರರಾಗಿದ್ದೀರಿ. ಯಾವುದರ ಅವಲಂಬನೆಯೂ ಇಲ್ಲದ ನೀವು ಸ್ವಯಂ ಪ್ರಕಾಶಿತರು. ತತ್ ಮೇಲೆ ಪೂರ್ಣ ಗಮನವನ್ನು ಕೇಂದ್ರೀಕರಿಸಿದಾಗ
ಅದು ತೋರಿಕೆಯ ಎಲ್ಲ ವಸ್ತುಗಳನ್ನು ತೆಗೆದುಹಾಕಿ ಪರಿಶುದ್ಧವಾದ ಅಸ್ತಿತ್ವವನ್ನು ಮಾತ್ರ ಉಳಿಸುತ್ತದೆ. ಒಳಗಡೆ ತಿರುಗಿ ಅಂತರ್ಮುಖರಾಗಿ ಉಪನಿಷತ್ತು ಹೇಳುತ್ತದೆ, ತತ್ವಂ ಅಸಿ, ಅದೇ ನೀವು ಇದ್ದೀರಿ ಎಂದು. ಇದನ್ನು ಅರ್ಥ ಮಾಡಿಕೊಳ್ಳುತ್ತಾ ಒಳಗಿಂದೊಳಗೆ ಕೇಳಿಕೊಳ್ಳಿ, ಈ ತ್ವಂ ಎಂದರೆ ಯಾರು ಎಂಬುದಾಗಿ. ಶ್ರದ್ಧೆಯಿಂದ ಗಮನವನ್ನು ಒಳಗೆ ತಿರುಗಿಸಿದಾಗ ತ್ವಂ ಎಂಬುದು ಕರಗಿ ಕೇವಲ ಅಹಂ ಅಂದರೆ ನಾನು ಮಾತ್ರ ಉಳಿಯುತ್ತದೆ. ನಾನು ಇದ್ದೇನೆ ಎಂಬುದೇ ನಿಮ್ಮ ಸ್ವರೂಪ. ಇದಕ್ಕೆ ಏನನ್ನೂ ಸೇರಿಸಬೇಡಿ, ಯಾವುದೇ ವಿಶೇಷಣ ನೀಡಬೇಡಿ. ಸರಳವಾಗಿ ಸುಮ್ಮನೆ ಇರಿ. ನಾನು ಇದ್ದೇನೆ. ನಾನು ಇದ್ದೇನೆ. ನಾನು ಇದ್ದೇನೆ. ನಾನು ಇದ್ದೇನೆ. ನಾನು ಇದ್ದೇನೆ. ತತ್ ಅಹಂ ಅಸಿ. ತ್ವಂ ಬದಲಾಗಿ ಅಹಂ ಆಗುವುದೇ ಸಾಕ್ಷಾತ್ಕಾರ. 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 ಇದೇ ನಿಮ್ಮನ್ನು ನೀವು ನೇರವಾಗಿ ಗುರುತಿಸಿಕೊಳ್ಳುವಿಕೆ. ನಾನು ಯಾರು ಎಂಬ ಅಂತರ್ ಪ್ರಶ್ನೆಗೆ ಇಲ್ಲಿಂದಲೇ ಉತ್ತರ ಬೆಳಗುತ್ತದೆ. ಇಲ್ಲಿಂದ ತತ್ವರೆಗೆ ಯಾವುದೇ ಪ್ರಯಾಣವಿಲ್ಲ. ಇದು ಕಾಲದಲ್ಲಿ ಸಂಭವಿಸುವ ಘಟನೆಯಲ್ಲ. ಇದು ಕಾಲಾತೀತ ಅರಿವು. ಇದು ಸಾಧನೆಯಲ್ಲ, ಪ್ರಯತ್ನವಲ್ಲ, ಏನೇನೋ ಆಗುವುದಲ್ಲ. ಆಲೋಚನೆಗಳು ಶಮನವಾದ ಕ್ಷಣದಲ್ಲಿ ತತ್ ಎಂಬುದು ಅಹಂ ನಾನು ಆಗಿ ಪ್ರಕಾಶಿಸುತ್ತದೆ. ತತ್ ಎಂಬುದು ಅಹಂ ಆಗಿ ನಾನು ಎಂಬುದಾಗಿ ಪ್ರಕಾಶಿಸುತ್ತದೆ. ತತ್ ಎಂಬುದು ಅಹಂ ಆಗಿ ನಾನು ಎಂಬುದಾಗಿ ಪ್ರಕಾಶಿಸುತ್ತದೆ. ತತ್ ಎಂಬುದು ಅಹಂ ಆಗಿ ನಾನು ಎಂಬುದಾಗಿ ಪ್ರಕಾಶಿಸುತ್ತದೆ.
ತತ್ ಎಂಬುದು ಅಹಂ ಆಗಿ ನಾನು ಎಂಬುದಾಗಿ ಪ್ರಕಾಶಿಸುತ್ತದೆ. ಹಾಗಾಗಿ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಭೌತಿಕ ಸೂರ್ಯನನ್ನು ಕಲ್ಪಿಸದೆ ನೀವೇ ಆದ ನಿಮ್ಮ ತತ್ಸ್ವರೂಪಕ್ಕೆ, ಅಂದರೆ ನಾನಿದ್ದೇನೆ ಎಂಬ ಮಂಗಳಮಯ ಸತ್ಯಕ್ಕೆ ಪೂರ್ತಿ ಗಮನವನ್ನು ಕೊಡಿ. ನಾನಿದ್ದೇನೆ, ಇಲ್ಲಿ ಎಲ್ಲ ರೂಪಗಳು ಕರಗಲಿ. ನಾನಿದ್ದೇನೆ, ಇಲ್ಲಿ ಎಲ್ಲ ರೂಪಗಳು ಕರಗಲಿ. ನಾನಿದ್ದೇನೆ, ಸವಿತೃವು ಪರಮ ಚೈತನ್ಯದಲ್ಲಿ ಪ್ರಜ್ಞೆಯಲ್ಲಿ ಲೀನವಾಗಲಿ. ನಾನಿದ್ದೇನೆ, ಭರ್ಗೋ ಪ್ರಭೆಯು ಮೌನದಲ್ಲಿ ಲೀನವಾಗಲಿ. ನಾನಿದ್ದೇನೆ, ಮೌನವು ಸ್ವತಃ ತನ್ನಲ್ಲಿ ತಾನು ಲೀನವಾಗಲಿ. ನಾನಿದ್ದೇನೆ, ಮೌನವು ಸ್ವತಃ ತನ್ನಲ್ಲಿ ತಾನು ಲೀನವಾಗಲಿ. ನಾನಿದ್ದೇನೆ, ಮೌನವು ಸ್ವತಃ ತನ್ನಲ್ಲಿ ತಾನು ಲೀನವಾಗಲಿ. ಅನುಭವಗಳನ್ನು ಹುಡುಕಬೇಡಿ, ದೃಶ್ಯಗಳನ್ನು ನಿರೀಕ್ಷಿಸಬೇಡಿ, ಶಾಂತಿಯನ್ನೂ ನಿರೀಕ್ಷಿಸಬೇಡಿ. ಹುಡುಕುವವನು ಇಲ್ಲದಾಗ ಉಳಿಯುವುದೇ ಶಾಂತಿ. ಹುಡುಕುವವನು ಇಲ್ಲದಾಗ ಉಳಿಯುವುದೇ ಶಾಂತಿ. ಹುಡುಕುವವನು ಇಲ್ಲದಾಗ ಉಳಿಯುವುದೇ ಶಾಂತಿ. ತತ್ ಆಗಿಯೇ ಇರಿ, ಆತ್ಮ ಆಗಿಯೇ ಇರಿ. ಆತ್ಮ ಆಗಿಯೇ ಇರಿ. ಆತ್ಮ ಆಗಿಯೇ ಇರಿ. ಅಹಂ ನಾನೆಂಬ ಸ್ವರೂಪವಾಗಿಯೇ ಇರಿ. ಅಹಂ ನಾನೆಂಬ ಸ್ವರೂಪವಾಗಿಯೇ ಇರಿ. ಅಹಂ ನಾನೆಂಬ ಸ್ವರೂಪವಾಗಿಯೇ ಇರಿ. ತತ್ ಅಥವಾ ಅಹಂ ಪಡೆಯಬೇಕಾದುದಲ್ಲ. ತತ್ ಅಥವಾ ಅಹಂ ನೆನಪಿಸಿಕೊಳ್ಳಬೇಕಾದುದಲ್ಲ. ತತ್ ಅಥವಾ ಅಹಂ ನೀವು ಎಂದಿಗೂ ನಿಲ್ಲಿಸದಿರುವ ಅಸ್ತಿತ್ವ, ನಿಶ್ಚಲವಾದ ಅಸ್ತಿತ್ವ, ಪರಿಶುದ್ಧವಾದ ಅಸ್ತಿತ್ವ, ಪರಿಪೂರ್ಣವಾದ ಅಸ್ತಿತ್ವ. ಇದು ನೀವೇ ಆಗಿದ್ದೀರಿ. ಇದು ನೀವೇ ಆಗಿದ್ದೀರಿ. ಇದು ನೀವೇ ಆಗಿದ್ದೀರಿ. ಇದು ನೀವೇ ಆಗಿ ಇದ್ದೀರಿ.
ನೀವೇ ಆಗಿ ಇದ್ದೀರಿ. ಸರಳವಾಗಿ ನೀವು ಇರುವಂತೆಯೇ ಇರಿ. ನೀವು ಇರುವಂತೆಯೇ ಇರಿ. ಸರಳವಾಗಿ ನೀವು ಇರುವಂತೆಯೇ ಇರಿ. ನೀವು ಇರುವಂತೆಯೇ ಇರಿ. ಸರಳವಾಗಿ ನೀವು ಇರುವಂತೆಯೇ ಇರಿ. ನೀವು ಇರುವಂತೆಯೇ ಇರಿ. ಶಾಂತಿ ಆನಂದ ಎಂದರೆ ಅನ್ವೇಷಕನು ಇಲ್ಲದಿದ್ದಾಗ ಉಳಿಯುವ ಸ್ಥಿತಿ. ತತ್ ಅಥವಾ ಅಹಂ ಸ್ವರೂಪವಾಗಿಯೇ ಇರಿ. ತತ್ ಅಥವಾ ಅಹಂ ಸ್ವರೂಪವಾಗಿಯೇ ಇರಿ. ತತ್ ಅಥವಾ ಅಹಂ ಸ್ವರೂಪವಾಗಿಯೇ ಇರಿ. ಇದೇ ನೀವು ಎಂದೆಂದಿಗೂ ಆಗಿರುವಂತಹ ನಿತ್ಯ ಸತ್ಯ ನಿರಂಜನ ಸ್ವರೂಪ. ನಿತ್ಯ ಸತ್ಯ ನಿರಂಜನ ಸ್ವರೂಪ. ನಿತ್ಯ ಸತ್ಯ ನಿರಂಜನ ಸ್ವರೂಪ. ಒಂದು ಗಾಯತ್ರಿ ಮಂತ್ರದ ಜಪಕ್ಕೂ ಮತ್ತೊಂದು ಗಾಯತ್ರಿ ಮಂತ್ರದ ಜಪಕ್ಕೂ ಮಧ್ಯೆ ಮೌನವಿದೆ. ಮೌನದ ಈ ಕ್ಷಣದಲ್ಲಿ ನಾನಿರುವೆನು ಎಂಬ ಆತ್ಮೀಯ ಭಾವದಲ್ಲಿ ಸ್ಥಿರವಾಗಿ ಓಂ ಭೂರ್ಭುವಸ್ವ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಮೌನದ ಈ ಕ್ಷಣದಲ್ಲಿ ನಾನಿರುವೆನು ಎಂಬ ಆತ್ಮೀಯ ಭಾವದಲ್ಲಿ ಸ್ಥಿರವಾಗಿ ಓಂ ಭೂರ್ಭುವಸ್ವ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಮೌನದ ಈ ಕ್ಷಣದಲ್ಲಿ ನಾನಿರುವೆನು ಎಂಬ ಆತ್ಮೀಯ ಭಾವದಲ್ಲಿ ಸ್ಥಿರವಾಗಿ ಓಂ ಭೂರ್ಭುವಸ್ವ ಓಂ ತತ್ ಸವಿತುರ್ವರೆಣ್ಯಂ
भर्गो देवस्य धीमहि धियो यो नः प्रचोदयात्। ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಮೌನದ ಈ ಕ್ಷಣದಲ್ಲಿ ನಾನಿರುವೆನು ಎಂಬ ಆತ್ಮೀಯ ಭಾವದಲ್ಲಿ ಸ್ಥಿರವಾಗಿ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಂ ಭೂ
सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्सुः
सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवस्वः ॐ तत् सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ
ಮಂಗಳವಾಗಲಿ ಮಂಗಳವಾಗಲಿ ಮಂಗಳವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय सत्यधर्मस्वरूपिणे. नमः शान्ताय दिव्याय सत्यधर्म